ತೀವ್ರ ಕುತೂಹಲ ಕೆರಳಿಸಿದ್ದ ಗದಗ್ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆ ಫಲಿತಾಂಶ ಭಾನುವಾರ ರಾತ್ರಿ ಪ್ರಕಟಗೊಂಡಿದ್ದು, ಗ್ಯಾಸ್ ಸಿಲಿಂಡರ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧಿಸಿದ್ದ ಇನ್ಕ್ವಿಲಾಬ್ ಗ್ರೂಪ್ ಸದಸ್ಯರು ಅತಿ ಹೆಚ್ಚು ಮತಗಳನ್ನು ಪಡೆದು ಅಂಜುಮನ್ ಆಡಳಿತ ಗದ್ದುಗೆ ಏರಿದ್ದಾರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿಯ 11 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇನ್ಕ್ವಿಲಾಬ್ ಗ್ರೂಪ್ನ 8 ಜನರು ಆಯ್ಕೆಯಾಗಿದ್ದಾರೆ. ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಗೆದ್ದವರ ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಗೆಲುವಿನ ರೂವಾರಿ ನ್ಯಾಯವಾದಿ ಮುಕ್ತಾರ್ ಮೌಲ್ವಿ ಅವರನ್ನ ಹೆಗಲ ಮೇಲೆ ಹೊತ್ತು ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನ ಮೊಳಗಿಸಿದರು. ನೋಡ್ರಿ, ಇದು ಗದಗ್ ಬೆಟಗೇರಿಯ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ ಒಂದು ಬಹುಮತದ ಮೂಲಕ ಇವತ್ತಿನ ದಿನ ಈ ಮತದಾನ ಆಗೈತಿ. ಅದು ಮೊಟ್ಟ ಮೊದಲಿಗೆ ಇದು ಅತ್ಯಂತ ದೊಡ್ಡ ಸಂತೋಷದ ವಿಷಯ. ಮತ್ತು ಈ ಏನು ವಿಜಯ ಏನಾಗಿದೆ, ಇದು ನಮ್ಮದು ವಿಜಯ ಅಲ್ಲ, ಇದು ಬಡ ಜನರ ಏನೈತಲ್ಲ, ಇದು ಅವರ ಗೆಲುವು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಇದು ಈ ಅಂಜುಮನ್ ಇಸ್ಲಾಂ ಕಮಿಟಿ ಒಂದು ಏನು ಸಂಸ್ಥೆಗೆ ಇವತ್ತು ನಿರ್ದೇಶಕರ ಒಂದು ಚುನಾವಣೆ ಆಗಿದೆಯಲ್ಲ, ಇದರಲ್ಲಿ ಏನಾದರೂ ಪಾರ್ಟೇಷನ್ಸ್ ಏನಾದರೂ ಇದ್ರು, ಗ್ರೂಪ್ಸ್ ಏನಾದರೂ ಇತ್ತು ನಿಮ್ಮದು? ಈಗ ಈ ಚುನಾವಣೆಯಲ್ಲಿ ಸುಮಾರು 4 ಗ್ರೂಪ್ ಇತ್ತು. 4 ಗ್ರೂಪ್ನಲ್ಲಿ ಎಲ್ಲರೂ ನಮ್ಮವರೇ, ಆದರೆ ಗ್ರೂಪ್ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಪಕ್ಷೇತರವಾಗಿ ಏನಿತ್ತಲ್ಲ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಹೇಳಿದ್ರು. ಆದರೂ ಸಹಿತ ನಮ್ಮ ಗದಗ್ ಬೆಟಗೇರಿಯ ಯುವ ಶಕ್ತಿ ಮತ್ತು ಬಡ ಜನರ ಏನು ಆಕಾಂಕ್ಷೆಗಳು ಏನಿದ್ವಲ್ಲ, ಅವ್ರ ಹಕ್ಕಿಗಾಗಿ ನಮ್ಮನ್ನು ಅಂದರೆ ನನ್ನ ಜೊತೆಗಿರುವಂಥ ನನ್ನ ಸ್ನೇಹಿತರು ಮತ್ತು ನನ್ನ ಸಹೋದರರು ಏನೈತಲ್ಲ ಇವತ್ತಿನ ದಿನ ಗೆಲ್ಲಿಸಿದ್ದಾರೆ. ಆ ಬಹುಮತದ ಗೆಲುವು ನಿಜವಾಗ್ಲೂ ಹೇಳಬೇಕಂತಂದರೆ ಗದಗ್ ಬೆಟಗೇರಿಯ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರ ಬಡ ಜನರ ಹಕ್ಕಿಗಾಗಿ ಇರುವಂತಹ ಗೆಲುವು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇನ್ಕ್ವಿಲಾಬ್ ಗ್ರೂಪ್ನ ಅತಿ ಹೆಚ್ಚು ಸದಸ್ಯರು ಗೆಲುವು ಸಾಧಿಸಲು ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ವಿಚಾರ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲದೆ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಇನ್ಕ್ವಿಲಾಬ್ ಗ್ರೂಪ್ ಸದಸ್ಯರು ಮುಸ್ಲಿಂ ಸಮುದಾಯದ ಅಭಿವೃದ್ಧಿ, ಆಸ್ಪತ್ರೆ, ಶಾಲಾ ಕಾಲೇಜು ಹಾಗೂ ಶಾದಿ ಮಹಲ್ ಸೇರಿದಂತೆ ಮೂಲಭೂತ ಸೌಕರ್ಯಗಳು, ಹಕ್ಕುಗಳ ಬಗ್ಗೆ ಸಮುದಾಯದ ಜನರಲ್ಲಿ ಭರವಸೆ ಮೂಡಿಸಿದ್ದು ಕೂಡ ಗೆಲುವಿಗೆ ಕಾರಣವಾಗಿದೆ ಎಂಬ ಅಭಿಪ್ರಾಯಗಳು ಕೇಳಿಬರುತ್ತಿವೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.